ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. 4,500 IT ರಿಟರ್ನ್ಸ್ ಫೇಲ್ ಮಾಡೋರನ್ನ BPL ಸೇರಿಸಿದ್ರು. ಅಂದರೆ 4,500 ಜನ BPL ಕಾರ್ಡ್ದಾರರು ಈ ಕ್ಯಾಟಗರಿಯಲ್ಲಿ ಪತ್ತೆ ಹಚ್ಚಿದ್ರು. ಗೌರ್ಮೆಂಟ್ ಎಂಪ್ಲಾಯೀಸ್ 219 ಜನ ಇದ್ದಾರೆ. ಫ್ಯಾಮಿಲಿ ಇನ್ಕಮ್ 1.2 ಲ್ಯಾಕ್ಸ್ಗೆ ಹೆಚ್ಚಿರೋದು ಅದು ಒಂದು ಕ್ಯಾಟಗರಿ ಇದೆ. ಫ್ಯಾಮಿಲಿ ಇನ್ಕಮ್ 1.5 ಲಕ್ಷಕ್ಕೆ ಹೆಚ್ಚಿರ್ಬೋದು, 1.2 ಲ್ಯಾಕ್ಸ್ಗೆ ಹೆಚ್ಚಿರಬಾರ್ದು ಅಂತ. ಆ ಹೆಚ್ಚಿರೋರು 19,124 ಜನ. ಸರ್, ಇದು ತುಮಕೂರು ಜಿಲ್ಲೆ ಸರ್? ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಅಲ್ಲ, ತುಮಕೂರು ಜಿಲ್ಲೆ. ಫ್ಯಾಮಿಲಿ ಇನ್ಕಮ್ ಮೋರ್ ದ್ಯಾನ್ 1.2 ಲ್ಯಾಕ್ ಇರೋರು 19,124 ಜನ ಇದೆ. ಟೋಟಲ್ ಇನ್ಎಲಿಜಿಬಲ್ ಅಂದರೆ BPL ಇನ್ಎಲಿಜಿಬಲ್ ಆದರೆ ಎಲಿಜಿಬಲ್ ಆಗಿಬಿಟ್ಟಿದ್ದಾರೆ. ಅವರೆಷ್ಟಪ್ಪ ಅಂದರೆ 23,722. 23,722. ಈ ನಂಬರ್ ಬರ್ಕೊಳ್ಳೋ ಕರೆಕ್ಟಾಗಿ ಬರ್ಕೊಳ್ಳಿ. ಒಂದು ಸಂಖ್ಯೆ ಬಿಟ್ಬಿಟ್ಟು 2 ಲಕ್ಷ ಆಗ್ಬಿಡುತ್ತೆ ನಮಗೆ ಕಷ್ಟ ಆಗುತ್ತೆ. ಸಾಕಷ್ಟು ಇಕ್ಕಟ್ಟು ಸಿಗಾಕೊಂಡಿದೆ ಸರ್ಕಾರ ಆಯ್ತು ಈ ವಿಚಾರದಲ್ಲಿ. ಇಲ್ಲ, ಇಕ್ಕಟ್ಟು ಏನಿಲ್ಲ, ಹೇಳ್ತೀನಿ, ಅದಕ್ಕೂ ಬಂದೆ. ಟೋಟಲ್ ಕಾರ್ಡ್ಸ್ BPL ನಮ್ಮಲ್ಲಿರೋದು ತುಮಕೂರು ಜಿಲ್ಲೆನಲ್ಲಿ 6,40,916 ಟೋಟಲ್ BPL ಕಾರ್ಡ್ಸ್ ಟೋಟಲ್. ಅದರಲ್ಲಿ APL ಇರೋರು 68,388 APL. ಸೊ 7 ಲಕ್ಷಕ್ಕೆ ಮೇಲೆ ಕಾರ್ಡ್ ಹೋಲ್ಡರ್ಸ್ ಇದೆ. ಅದರಲ್ಲಿ 23,722 ಈಗ ಅನರ್ಹ ಆಗಬೇಕು ಅಂತಕ್ಕಂಥದ್ದು ಇದೆ. ಆಯ್ತಾ? ಸರ್ಕಾರ ಈ ಕ್ರಮ ತಗೊಳ್ಳೇಬೇಕು. ಅನೇಕ ವಿಶ್ಲೇಷಣೆಗಳಾಗ್ತಾ ಇದ್ದಾವೆ. ಒಂದು, ಈ ಗ್ಯಾರಂಟಿಗೋಸ್ಕರ ಅದನ್ನು ಸ್ಥಗಿತ ಮಾಡಕ್ಕೆ ಹೊರಟಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಯಾವ್ಯಾವುದೋ ನಮ್ಮ ಸರ್ಕಾರನೂ ಸೇರಿಕೊಂಡು ಯಾವ್ಯಾವುದೋ ಹಂತದಲ್ಲಿ BPL ಕಾರ್ಡ್ ಕೊಟ್ಟಿದೆ. 80% ಬಡವರಿದ್ದಾರೆ ಅಂತ ಇಂಡಿಕೇಟ್ ಆಗಿದೆ. ಯಾವ ಹಣಕಾಸಿನ ಸಂಸ್ಥೆ, ಅದು ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು, ನಮ್ಮ ಸಹಾಯಕ್ಕೆ ಬರ್ತವೆ. ಈಗ ನಾವು ರಾಜ್ಯ ಸರ್ಕಾರ ಒಂದು ಸಾಲ ತಗೋಬೇಕು ಒಂದು ಸ್ಕೀಮ್. ಈಗ ಉದಾಹರಣೆಗೆ ಕೆರೆಗಳನ್ನು ಹೂಳೆತ್ತೋದಕ್ಕೆ ವರ್ಲ್ಡ್ ಬ್ಯಾಂಕಿಂದ ನಾವು ಹಿಂದೆ 800 ಕೋಟಿ ರೂಪಾಯಿ ತಗೊಂಡು ವರ್ಲ್ಡ್ ಬ್ಯಾಂಕಿಂದ. ಈಗ ನಾವು ಹೋಗಿ ಯಾವುದಾದ್ರೂ ರಾಜ್ಯದಲ್ಲಿ ಕೇಳಿದ್ವಿ, ಏನ್ರಿ ನಿಮ್ಮಲ್ಲಿ 80% ತಪ್ಪು ಮಾಹಿತಿ ಇದೆ, 80% BPL ಇದೆ, ಹೇಗೆ ಅಂತ ಕೇಳ್ತಾರೆ. ಆ ಕಾರಣಕ್ಕೆ ಇವತ್ತು ಯಾರು ಅರ್ಹರಿದ್ದಾರೆ ಅವರಿಗೆ ಸಿಗಬೇಕಲ್ಲ ಬೆನಿಫಿಟ್ಸು, ಅದನ್ನು ಸರಿಯಾಗಿ ಸಮರ್ಪಕವಾಗಿ ಹಂಚೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಥವಾ ಯಾವುದೇ ಬೇರೆ ಬೇರೆ ಕಾರಣಗಳಿಲ್ಲ. ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿ ಆ ಆಧಾರದ ಮೇಲೆ, ಆ ನಿಯಮಗಳ ಮೇಲೆ ನೀವು ಕಾರ್ಡ್ಸ್ಗಳನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.